ನನ್ನ ಅಣ್ಣ, ನನಗೆ ಜೀವಕ್ಕೆ ಜೀವ ಆಗಿರೋ ನನ್ನ ಅಣ್ಣ ಅದು ಯಾವನಿಗೋಸ್ಕರ ನನಗೆ ಅಂದ್ಬಿಟ್ಟ ದೀಪಿಕಾ. ಅಲ್ಲ, ಏನಾಗ್ತಿದೆ ಈ ಮನೆಯಲ್ಲಿ? ಬ್ರೋ ಯಾಕೆ ಹೀಗೆ ಆಡ್ತಿದ್ದಾನೆ? ನನಗೆ ಭಯ ಆಗ್ತಿದೆ, ಇದನ್ನ ಎಲ್ಲಿ ಹೋಗಿ ನಿಲ್ಲುತ್ತೋ ಅಂತ. ಇದನ್ನೇ ನಾನು ಹೇಳ್ತಿರೋದು ಅಭಿ, ಆದರೆ ನಿಂಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಒಂದು ಸಲ ಎಡವಿದ ಕಲ್ಲನ್ನೇ ಮತ್ತೆ ಮತ್ತೆ ಎಡಬಾರ್ದು. ಒಂದು, ಆ ಕಲ್ಲನ್ನ ದಾಟ್ಕೊಂಡು ಹೋಗಬೇಕು, ಇಲ್ಲ ಆ ಕಲ್ಲನ್ನೇ ನಮ್ಮ ದಾರಿಯಿಂದ ಕಿತ್ತು ಹಾಕಬೇಕು. ಏನೇನು ಮಾತಿನ ಅರ್ಥ? ಅಂದರೆ ನಿನ್ನನ್ನು ನಿಮ್ಮ ಅಣ್ಣನಿಂದ ದೂರ ಮಾಡೋಕ್ಕೆ ಆ ತುಳಸಿನೂ ಸಮರ್ಥ ಟ್ರೈ ಮಾಡ್ತಿದ್ದಾರೆ. ಆದರೆ ಅದು ನಿಂಗೆ ಅರ್ಥ ಆಗದೆ ನಮ್ಮ ಅಣ್ಣ ನನ್ನ ಜೊತೆಲೇ ಇರ್ತಾನೆ, ನನ್ನೇ ಪ್ರೀತಿ ಮಾಡ್ತಾನೆ ಅಂತ ನೀನು ಅಂದ್ಕೊಂಡಿದ್ಯಾ. ಒಂದ್ಸಲಿ ನೆಗ್ಲೆಕ್ಟ್ ಮಾಡಿದ್ರೆ ಓಕೆ, ಪದೇ ಪದೇ ನೆಗ್ಲೆಕ್ಟ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಸಂಬಂಧ ಮುರಿದು ಬೀಳುತ್ತೆ. ಹಾಗಾಗಬಾರ್ದು ಅಂತಂದರೆ ಆ ತುಳಸಿ ಮತ್ತು ಸಮರ್ಥ ಆಟ ಈ ಮನೆಯಲ್ಲಿ ನಡೀದೇ ಇರೋ ಹಾಗೆ ನೋಡ್ಕೋಬೇಕು, ಅಥವಾ ಅವ್ರನ್ನ ಈ ಮನೆಯಿಂದನೇ ಹೊರಗೆ ಓಡಿಸ್ಬೇಕು. ನೀನು ಹೇಳೋದು ಸರಿ ಇದೆ ದೀಪಿಕಾ, ಆದರೆ ಇದೆಲ್ಲ ಆಗೋ ಮಾತಾ? ನಮ್ಮಪ್ಪ ಅವರು ನಮ್ಮ ಮದುವೆ ಆಗಿದ್ದಾರೆ, ಲೀಗಲಿ ಅವರು ನಮ್ಮ ಅಪ್ಪನ ಹೆಂಡತಿ. ಅದು ಹೇಗೆ ಈ ಮನೆಗೆ ಓಡ್ಸೋಕ್ಕಾಗುತ್ತೆ? ಆಗಲ್ಲ ಅಲ್ವಾ? ಅವ್ರನ್ನ ಈ ಮನೆಯಿಂದ ಓಡ್ಸೋಕ್ಕಾಗಲ್ಲ ಅಂದಮೇಲೆ ಅವ್ರು ಈ ಮನೇಲಿ ಇದ್ದೂ ಇಲ್ಲದೆ ಇರೋ ಹಾಗೆ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು. ಎಲ್ರಿಗೂ ಅವ್ರ ಮೇಲೆ ನಂಬಿಕೆ ಕಮ್ಮಿ ಆಗಬೇಕು. ಹಾಗೆ ಮಾಡಬೇಕು, ಇಲ್ಲ ಅಂದರೆ ಅವ್ರು ಎಲ್ಲರೂ ಸೇರಿ ನಿನ್ನನ್ನು ಕಡೆಗಣಿಸ್ತಾರೆ. ನನ್ನನ್ನು ಕಡೆಗಣಿಸ್ತಾರೆ? ಅದು ಹೇಗೆ ಸಾಧ್ಯ? ನಾನೀ ಮನೆ ಮಗ. ತುಳಸಿ ಅಮ್ಮ ಈ ಮನೆ ಯಜಮಾನಿ, ಆ ಸಮರ್ಥ ಅವ್ರ ಮಗ. ಅಷ್ಟೇ ಅಲ್ಲ, ನಿಮ್ಮ ಅಣ್ಣನೂ ಈ ಮನೆ ಮಗನೇ. ಅವ್ರು 3 ಜನ ಒಂದಾದರೆ ಪರಿಣಾಮ ಏನಾಗ್ಬೋದು ಅಂತ ಗೊತ್ತಾ? ಇವತ್ತು ಅವನ ಕೈಯಲ್ಲಿ ಕೆಲಸ ಮಾಡಿಸಿದ್ದಕ್ಕೆ ನಿಮ್ಮ ಅಣ್ಣ ಸಿಟ್ಟಾದರು. ಮುಂದೆ ಡ್ರೈವರ್ ಕೆಲಸನೂ ಮಾಡಬೇಡ ಅಂತಾರೆ, ಆಫೀಸಲ್ಲೇ ದುಡಿ ಅಂತಾರೆ. ಅದು ಸಾಲದು ಅಂತ ಅವನಿಗೊಂದು ದೊಡ್ಡ ಪೋಸ್ಟ್ ಕೊಡ್ತಾರೆ. ಮುಂದೆ ಒಂದಿನ ನಿನ್ನ ಪೋಸ್ಟ್ನೇ ಅವನಿಗೆ ಕೊಟ್ಟು ನಿನ್ನೆ ಅವನ ಕೈ ಕೆಳಗೆ ಕೆಲಸ ಮಾಡು ಅಂತಲೂ ಹೇಳ್ತಾರೆ. ಇಲ್ಲ, ಹಾಗಾಗಲ್ಲ. ಅದು ಹೇಗಾಗುತ್ತೆ? ಬ್ರೋಗೆ ಅವನ ಮೇಲೆ ಅನುಕಂಪ ಇದೆ ಅಷ್ಟೇ, ಆದರೆ ಬ್ರೋ ಇನ್ಯಾರನ್ನೂ ಎತ್ತೋದಕ್ಕೆ ನನ್ನ ತುಳಿಯಲ್ಲ. ನೀನು ಇಲ್ಲ ಅಂತ ಅಂದ್ಕೊಂಡಿರೋದೆಲ್ಲ ಈಗ ಆಗ್ತಿದೆ ಅಭಿ. ಇಷ್ಟಾದ್ಮೇಲೂ ನೀನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ನಿನಗೆ ಕಷ್ಟ. ನಿನಗೆ ಮಾತ್ರ ಅಲ್ಲ, ನಿನ್ನನ್ನು ನಂಬ್ಕೊಂಡಿರೋ ನನಗೂ ಕಷ್ಟನೇ. ಹಾಗೆಲ್ಲ ಆಗಲ್ಲ ದೀಪಿಕಾ. ಅಣ್ಣನ ಬಗ್ಗೆ ನಿನಗೇನು ಗೊತ್ತು? ಅವನನ್ನ ಹೇಗೆಲ್ಲ ನೋಡ್ಕೊಂಡಿದ್ದಾನೆ ಗೊತ್ತಾ? ಚಿಕ್ಕದ್ರಲ್ಲಿ ನನ್ನ ಹೋಮ್ವರ್ಕ್ ಎಲ್ಲ ಅವನೇ ಮಾಡ್ತಿದ್ದ. ಆಮೇಲೆ ನನಗೆ ಹುಷಾರಿಲ್ಲ ಅಂತಂದರೆ ರಾತ್ರಿ ಎಲ್ಲ ಎದ್ದು ನಾನು ನೋಡ್ಕೋತಿದ್ದ. ಕಾಲೇಜಲ್ಲಿ ಸ್ಕೂಲಲ್ಲಿ ನನ್ನ ವಿರುದ್ಧ ಗಲಾಟೆ ಆದರೆ ಅವ್ನು ನನ್ನ ಜೊತೆ ನಿಂತು ಎಲ್ರನ್ನೂ ಹೆದರಿಸ್ತಿದ್ದ. ಅಂಥ ನಮ್ಮಣ್ಣ ಆಫ್ಟರ್ ಆಲ್ ಸಮರ್ಥಕ್ಕೋಸ್ಕರ ನನ್ನ ಬಿಟ್ಕೊಡ್ತಾನ? ಸಾಧ್ಯನೇ ಇಲ್ಲ. ನೀನು ಇಷ್ಟೆಲ್ಲ ಹೇಳಿದ್ರು ನಿನ್ನ ಮನಸ್ಸಲ್ಲಿ ಭಯ ಇದೆ ಅಂತ ನಂಗೆ ಗೊತ್ತು ಅಭಿ. ಇನ್ನು ಮುಂದೆ ಈ ಭಯನೇ ನಂಗೆ ಅಸ್ತ್ರ. ಎಂತೆಂತ ಮಾತಾಡ್ಬಿಟ್ಟ ಮಾಧವ. ಅವನು ಆಡಿದಷ್ಟೂ ಮಾತುಗಳನ್ನು ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಅಪ್ಪ, ಮಾಧವ್ ಅವರು ಆ ಥರ ಮಾತಾಡ್ತಾರೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಾವಿನ್ಮೇಲೆ ಆ ಮನೆಗೆ ಹೋಗೋಕ್ಕಾಗಲ್ಲ? ಓ, ಹೋಗ್ಬೋದು. ಹೋದ ತಕ್ಷಣ ನಾಯಿ ಬಿಡ್ತಾರೆ ಅಷ್ಟೆ. ಮಾಧವನ ಮನೆಗೆ ಹೋಗ್ತೀನಿ ಅಂತ ದತ್ತನ ಮುಂದೆ ಹಾರಾಡ್ತಾ ಇದ್ದೆ. ಆದ್ರೀಗ ಮಾಧವನೇ ದತ್ತನಿಗೆ ಅವನನ್ನ ನಮ್ಮ ಮನೆಗೆ ಸೇರಿಸಲ್ಲ ಅಂತ ಹೇಳ್ಬಿಟ್ಟ. ಮುಂದೆ ಮಾಧವನ ಮನೆಗೆ ಹೋಗೋದಿರ್ಲಿ, ಅವ್ರ ಮನೆಗೆ ಹೋಗ್ತೀನಿ ಅಂತ ದತ್ತನ ಮುಂದೆ ಹೇಳಕ್ಕೂ ಆಗಲ್ಲ. ಮತ್ತೆ ಈಗೇನು ಮಾಡೋದು ಮಾವ? ಇನ್ನೇನು ಮಾಡೋಕ್ಕಾಗತ್ತೆ ಸೊಸೆ ಬುದ್ಧು? ಆ ಮನೆ ಬಾಗಿಲು ನಮ್ಮ ಪಾಲು ಕ್ಲೋಸ್ ಆಯಿತು ಅಂತ ತಿಳ್ಕೊಂಡು ಈ ಮನೆಯಲ್ಲೇ ಪರ್ಮನೆಂಟಾಗಿ ಇದ್ದು ಬಿಡೋದು. ಪರ್ಮನೆಂಟಾ? ಅಪ್ಪ, ಎಷ್ಟು ದಿನ ಅಂತ ಇದೇ ಮನೇಲಿ ಇರೋಕ್ಕಾಗುತ್ತೆ? ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, ಸಾಧ್ಯವಾದರೆ ಸಾಯೋವರೆಗೂ. ಏಯ್, ಇದೇನೋ ಕಮ್ಮಿ ಆಗಿದೆ ನಿನಗೆ? ಏನೂ ಕಮ್ಮಿ ಆಗಿಲ್ಲ. ಆದರೆ ಇವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಇಲ್ಲಿರೋ ಬದಲು ಒಂದು ಬಾಡಿಗೆ ಮನೆ ನೋಡ್ಕೊಂಡು ಸೆಟ್ಲ್ ಆಗ್ಬೋದಲ್ಲ? ಬಾಡಿಗೆ ಮನೆನಾ?
ಬಾಡಿಗೆ ಯಾರು ನಿಮ್ಮ ಅಪ್ಪ ಕಟ್ತಾನೇನಾ? ಅಪ್ಪ ಅಮ್ಮ ಏಯ್, ನಾನೇ ಕಣ ನಿಮ್ಮ ಅಪ್ಪ ಹೇಳ್ತಾ ಇರೋದು. ನೋಡೋ, ಕಷ್ಟನೋ ಸುಖನೋ ಈ ಮನೇಲೇ ಇರಬೇಕು. ಕಷ್ಟ ಬಂದ್ರೆ ಅವ್ರಿಗಿರ್ಲಿ, ಸುಖ ಬಂದ್ರೆ ನಮಗಿರ್ಲಿ. ಅವ್ರು ಬೈಯೋ ಬೈಗುಳನ ಕೇಳಿಸ್ಕೊಂಡು ಆರಾಮಾಗಿ ಇದ್ದು ಬಿಡೋಣ. ಅವ್ರು ನೋಡಿದ್ರೆ ಸಾಕು ಅಂತ ನಗ್ನಗ್ತಾ ಇರಬೇಕು. ಅರ್ಥವಾಯ್ತಾ ಅಲ್ವೇನಮ್ಮ? ಅದಕ್ಕೇನಂತೆ ಮಾವ, ನನ್ನ ಮನೇಲಿ ನಾನಿರಕ್ಕೆ ನಂಗೂ ಖುಷಿನೇ ಅಲ್ವಾ? ನೀವು ಇದ್ಬಿಡಿ. ಇದು ಬಿಡ್ತೀನಿ. ಆದರೂ ಇನ್ನು ಏನ ಆದ್ರೂ ಹೋದ್ರು ಅಂತ ಮೀನಾಮೇಷ ಎಣಿಸ್ತಾ ಇದೆಯಾ? ಲೋ ಮಗನೇ, ಇಲ್ಲಿದ್ರೆ ಬಾಡಿಗೆ ಉಳಿಯತ್ತೆ, ಫುಡ್ಡು ಫ್ರೀ ಸಿಗತ್ತೆ, ಹೊಟ್ಟೆಗೆ ಅನ್ನ ಸಾರು, ಇರೋಕೊಂದು ಸೂರು, ಇನ್ನೇನೋ ಬೇಕು ನಿನಗೆ? ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಇದೇ ನನ್ನ ಶಪಥ. ಏಯ್, ಏನಿಬ್ರು ಹಾಗೆ ಮುಖ ನೋಡ್ತಿದ್ದೀರಾ? ಹೂವನ್ನೇ. ಏನು ಮಾಡ್ತಿದ್ಯಾ? ನನಗೆ ಜ್ಯೂಸ್ ಬೇಕು, ಮಾಡಿಕೊಡು. ಏನು ಹಾಗೆ ನೋಡ್ಬಿಟ್ರೆ ನಾನು ಹೆದರ್ತೀನಾ? ನಿನ್ನನ್ನು ಹೆದರಿಸೋ ಉದ್ದೇಶ ನನಗಿಲ್ಲ. ಹಾಗಂತ ನೀನು ಹೇಳಿದನ್ನೆಲ್ಲ ಕೇಳೋದಕ್ಕೆ ನಾನು ಈ ಮನೆ ಕೆಲಸದವಳು ಅಲ್ಲ. ಮತ್ತಿನ್ನೇನು, ಮನೆ ಯಜಮಾನಿ ಅಂದ್ಕೊಂಡಿದ್ಯಾ? ಯಜಮಾನಿನೂ ಅಲ್ಲ, ಆದರೆ ನಿನ್ನ ಹಾಗೆ ನಾನು ಈ ಮನೆ ಸೊಸೆ. ನಿನಗೆಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ, ಹಾಗೆ ಕರ್ತವ್ಯನೂ ಇದೆ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಅದಕ್ಕೂ ಮೀರಿ ನಿನಗೇನಾದರೂ ಬೇಕು ಅಂದರೆ ನಿನಗೇನು ಬೇಕೋ ಅದನ್ನು ಮಾಡ್ಕೊಂಡು ಕೊಡಿ. ಏನಂದೆ? ನಾನು ಅಡುಗೆ ಮನೆಗೆ ಬಂದು ಕೆಲಸ ಮಾಡೋದಾ? ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ಯೋಗ್ಯತೆ ಬರೋದು ನಡವಳಿಕೆಯಿಂದ. ಯಾರಿಗೂ ಹುಟ್ಟಾನೆ ಜೊತೆಗೆ ಬರಲ್ಲ. ನಾವು ಹೇಗೆ ಬದುಕ್ತೀವೋ ಹಾಗೆ ಯೋಗ್ಯತೆ ಬದಲಾಗ್ತಾ ಹೋಗುತ್ತೆ. ಇದೆಲ್ಲ ನಿನ್ನಿಂದ ನಾನು ಕೇಳಬೇಕಾಗಿಲ್ಲ. ಬೀದಿ ಬಿಕಾರಿಗಳಿಗೆ ಬಾಯಿ ಕೊಡೋ ಅವಶ್ಯಕತೆನೂ ನನಗಿಲ್ಲ. ನಿನ್ನಂಥ ಅನಾಥರನ್ನೆಲ್ಲ ಕರ್ಕೊಂಡ್ಬಂದು ತಲೆ ಮೇಲೆ ಕೂರಿಸ್ಕೊಂಡ್ರೆ ಇನ್ನೇನಾಗುತ್ತೆ? ತಲೆ ಹರಟೆ ಜಾಸ್ತಿ ಆಗತ್ತೆ. ದೀಪಿಕಾ, ನನ್ನ ಕೋಪದ ರುಚಿ ಏನು ಅಂತ ನೀನಾಗಲೇ ನೋಡಿದ್ಯಾ. ಮತ್ತೆ ಮತ್ತೆ ನನ್ನನ್ನು ಈ ಥರ ಕೆಣಕಕ್ಕೆ ಬರಬೇಡ. ನಾನು ಕೆಣಕ್ತಿಲ್ಲ, ಸತ್ಯ ಹೇಳ್ತಿದ್ದೀನಿ. ನೀನು ಅನಾಥೆ ಅನ್ನೋದು ಎಷ್ಟು ಸತ್ಯನೋ, ನಿನಗೆ ಮಕ್ಕಳಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಇದ್ದೇ ಕೊನೆ. ನಾನು ಅನಾಥೆ ಅಂತ ಆಗಲಿ ಅಥವಾ ನನಗೆ ಮಕ್ಕಳಾಗಲ್ಲ ಅಂತ ಆಗಲಿ ಏನಾದರೂ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಆದರೆ ನನಗೆ ಮಕ್ಕಳಾಗಲ್ಲ ಅನ್ನೋದಕ್ಕೆ ನೀನು ಯಾರೇ? ನೀನೇನು ಡಾಕ್ಟ್ರಾ ಅಥವಾ ವರ ಕೊಡೋ ದೇವತೆನಾ? ಏನೂ ಅಲ್ಲ ತಾನೆ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಇದ್ದಿದ್ದು ಹಾಗೆ ಹೇಳಿದ್ರೆ ಎಷ್ಟು ಕೋಪ ನೋಡು ನಿನಗೆ. ನೀನು ಕೋಪ ಮಾಡಿಕೊಂಡ್ರೂ ಅಷ್ಟೇ, ಅಥವಾ ಕಿರ್ಚಾಡಿ ಹಾರಾಡಿದ್ರೂ ಅಷ್ಟೇ, ಸತ್ಯ ಸುಳ್ಳಾಗಲ್ಲ. ನಿನ್ನ ಗಂಡ ನಿನಗೆ ಹೇಳಿರೋ ಸುಳ್ಳು ಸತ್ಯನೂ ಆಗಲ್ಲ. ಏನು ಹೇಳ್ತಿದ್ಯಾ? ನನ್ನ ಗಂಡ ನನಗೆ ಸುಳ್ಳು ಹೇಳಿದಾರ? ಹೌದು, ನಾನು ಇಷ್ಟು ದಿನ ನಿನಗೆ ಹೇಳ್ತಿದ್ದಿದ್ದು ಅದನ್ನೇ. ನಿನಗೆ ಅರ್ಥ ಆಗಲಿಲ್ಲ, ಆದರೆ ಈಗ ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ಹಾಗಂತ ನಾನು ಹೇಳ್ತಿರೋದಲ್ಲ, ನಿನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಡಾಕ್ಟ್ರೇ ಹೇಳಿರೋದು. ನಾನು ಹೊಸದಾಗಿ ಮದುವೆ ಆಗಿ ಬಂದಾಗ ಮನೆಯಲ್ಲಿ ನಿಮ್ಮ ಅತ್ತಿಗೆದೆ ದರ್ಬಾರ್ ನಡೀತಿತ್ತು. ಅದೇನು ಕತ್ತು ದೌಲತ್ತು ಇಡೀ ಜಗತ್ತಿಗೆ ತಾನೇ ಬುದ್ಧಿವಂತೆ ಅಂತ ಮೆರೀತಿದ್ಲು. ನಾನು ಈ ಮನೆ ಸೊಸೆ ರೀ, ಅವಳು ಈ ಮನೆ ಸೊಸೆ. ಆದ್ರೆ ಮನೆಗೆ ಬಂದವರೆಲ್ಲ ಅವಳಿಗೆ ಅಮ್ಮವ್ರೆ ಅಮ್ಮವ್ರೆ ಅಂತ ನಮಸ್ಕಾರ ಮಾಡ್ತಿದ್ರು.
ಅವಳು ಒಂದು ಮಾತು ಹೇಳಿದ್ರೆ ಸಾಕು, ಯಾರು ಅದನ್ನ ತೆಗ್ದು ಹಾಕ್ತಿರ್ಲಿಲ್ಲ. ಎಲ್ರೂ ಅವಳು ಹೇಳಿದ ಹಾಗೆ ನಡ್ಕೊಳ್ತಿದ್ರು. ಏನ್ ಅಹಂಕಾರ, ಏನ್ ದುರಂಕಾರ, ತಾನೇ ಸರಿ, ತಾನು ಮಾಡಿದ್ದೇ ಸರಿ ಅಂತ ತನಗಿಷ್ಟ ಬಂದಿರೋ ಹಾಗೆ ನಿರ್ಧಾರಗಳನ್ನ ತಗೊಳ್ತಿದ್ಲು. ನಾನು ಎಲ್ಲ ಇದ್ರೂ ಏನು ಇಲ್ಲದೆ ಇರೋ ಹಾಗೆ ಸುಮ್ಮನೆ ಇರಬೇಕಿತ್ತು. ಆಗ್ಲಿಲ್ಲ. ಅದೆಲ್ಲ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ಲಿಲ್ಲ. ಆ ಮನೆಯಲ್ಲಿ ನಾನು ಅವಳು ಎದುರುಗಡೆ ಕೆಲ್ಸದವಳ ಥರ ಬದುಕಬೇಕಾ? ನಾನು ಆ ಮನೆ ಸೊಸೆ ಅಂದಮೇಲೆ ಅವಳಿಗೆ ಸಿಗೋ ಘನತೆ, ಗೌರವ ನನಗೂ ಸಿಗಬೇಕು ಅಂತ ಅನ್ನಿಸ್ತು. ಆಮೇಲೆ ಅದು ನನಗೂ ಸಿಗಬೇಕು ಅನ್ನೋಕ್ಕಿಂತ ನನಗಷ್ಟೇ ಸಿಗಬೇಕು ಅಂತ ಅನ್ಸಕ್ ಶುರುವಾಯಿತು. ಹಾಗಾಗಬೇಕು ಅಂದರೆ ಅವಳು ಸಾಯ್ಬೇಕು. ಅವಳಷ್ಟೇ ಅಲ್ಲ, ಅವಳ ಗಂಡನೂ ಸಾಯ್ಬೇಕು. ಆಗ ನೀವು ಯಜಮಾನ ಆಗ್ತೀರಾ, ನಾನು ಈ ಮನೆಗೆ ಸರ್ವಾಧಿಕಾರಿ ಆಗ್ತೀನಿ ಅಂತಾನೆ ಆ ಪ್ಲಾನ್ ಮಾಡಿದೆ. ಆದ್ರೆ ಕಡೆ ಗಳಿಗೆಯಲ್ಲಿ ನೀವು ಆ ಕಾರಲ್ಲಿ ಹೋಗಿ ಕುತ್ಕೊಂಡ್ರಿ. ನನ್ನ ಮಾತು ಕೇಳಿ ನನ್ನ ಜೊತೆನೆ ಇದ್ದಿದ್ದಿದ್ರೆ ನಿಮ್ಗೆ ಅಂತ ಗತಿ ಬರ್ತಿರ್ಲಿಲ್ಲ. ಜೊತೆಗೆ ನಿಮ್ಮ ಅಣ್ಣನ ಆಯಸ್ಸು ಗಟ್ಟಿಯಾಗಿತ್ತು. ಅವರು ಬದುಕೊಂಡ್ರು, ನೀವು ಕೋಮಾಗ ಹೋದ್ರಿ. ನಾನು ಮನುಷ್ಯಳೇ ತಾನೆ, ನನಗೆ ಆಸೆಗಳು ಇರಬಾರ್ದ? ನನ್ನ ಆಸೆಗಳನ್ನ ಈಡೇರಿಸ್ಕೋಬೇಕು ಅಂತ ಮನಸ್ಸಿರಬಾರ್ದ? ನನ್ನ ಆಸೆಗಳಿಗೆ ಅಡ್ಡಿ ಆಗಿದ್ದು ನಿಮ್ಮ ಅತ್ತಿಗೆ. ಇಲ್ಲ, ನಾನು ನಂಬಲ್ಲ. ನೀ ನನಗೆ ಭಯ ಪಡಿಸ್ಬೇಕು ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನನಗೆ ಮಕ್ಕಳಾಗುತ್ತೆ ಅಂತಾನೆ ಇರೋದು. ಡಾಕ್ಟ್ರು ಹೇಳಿದ್ದಾರೆ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ. ಅವಿನೂ ಅದನ್ನೇ ಹೇಳಿರೋದು. ನೀನು ಸುಳ್ಳು ಹೇಳ್ತಿದ್ಯಾ. ಓ ಹೌದಾ? ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡಿರೋರಿಗೆ ಸತ್ಯ ತಿಳ್ಕೊಳ್ಳೋ ಧೈರ್ಯ ಇರಲ್ಲ ಬಿಡು. ಆದರೂ ನೀನು ಹೇಳ್ತಿರೋದೇ ನಿಜ ಅನ್ನೋದಾದರೆ ಡಾಕ್ಟರ್ ಕೊಟ್ಟಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ನಿನ್ನ ಹತ್ರನೇ ಇರಬೇಕಲ್ವಾ? ಎಲ್ಲಿ ತೋರಿಸು ಅದನ್ನು. ಅದು ಅವಿ ಎಲ್ಲೋ ಮಿಸ್ ಮಾಡಿದ್ದಾರೆ. ಆದರೆ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರು ನನಗೆ ನೇರವಾಗಿ ಹೇಳಿದ್ದಾರೆ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ. ಹಾಗೆ ಹೇಳಿ ನಿನ್ನ ಎಲ್ಲರೂ ಬಕ್ರ ಮಾಡಿದ್ದಾರೆ. ನಿನಗೆ ಎಲ್ಲಿ ಮಕ್ಕಳಾಗಲ್ಲ ಅಂತ ಗೊತ್ತಾದರೆ ಎಲ್ಲಿ ಗೋಳಾಡಿ ಸೀನ್ ಕ್ರಿಯೇಟ್ ಮಾಡ್ತೀಯ ಅಂತ ಎಲ್ಲರೂ ನಿನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನ ಮಾತನ್ನ ನಂಬಲ್ಲ. ನನಗೆ ಯಾವ ಸಮಸ್ಯೆನೂ ಇಲ್ಲ. ನನ್ನ ಹೊಟ್ಟೆಲಿ ಮಗು ಹುಟ್ಟುತ್ತೆ, ನನ್ನನ್ನು ಅಮ್ಮ ಅಂತ ಕರೆಯುತ್ತೆ. ಈ ಮಾತು ಸುಳ್ಳಲ್ಲ. ನಂಬಿಕೆ ಅನ್ನೋ ಬಾವಿಲಿ ಮುಳುಗೋಗಿರೋ ನಿನಗೆ ಹೊರಗಿನಿಂದ ಏನು ಹೇಳಿದ್ರೂ ಕೇಳಿಸ್ತಿಲ್ಲ. ಆದರೆ ಸಾಕ್ಷಿ ಸಮೇತ ತೋರಿಸಿದ್ರೆ ನೀನು ನಂಬಲೇಬೇಕು. ನಿನ್ನ ಕನಸಿನ ಗೋಪುರಕ್ಕೆ ಬುನಾದಿನೇ ಇಲ್ಲ, ಅದೊಂದು ಮರಳಿನ ಗೂಡು. ಈಗ ಬರೋ ಅಲೆ ನಿನ್ನ ಕನಸಿನ ಗೂಡನ್ನು ಹೇಗೆ ಕೊಚ್ಕೊಂಡು ಹೋಗುತ್ತೆ ಅಂತ ನೋಡು. ನನ್ನ ಮೇಲೆ ಕೈ ಮಾಡೋಷ್ಟು ಸೊಕ್ಕ ನಿನಗೆ ಮುಗೀತು. ನಿನ್ನ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಮುಗೀತು. ನೋಡ್ತಾ ಇರು ನಿನ್ನ ಕನಸುಗಳಿಗೆ, ಆಸೆಗಳಿಗೆ ಹೇಗೆ ಕೊಳ್ಳಿ ಇಡ್ತೀನಿ ಅಂತ. ನೋಡು, ಇದೇ ನಿನ್ನ ಸ್ಕ್ಯಾನಿಂಗ್ ರಿಪೋರ್ಟ್. ಇದರಲ್ಲಿ ಏನಿದೆ ಅಂತ ನೀನೇ ಓದು. ನಿನ್ನ ಗರ್ಭಕೋಶ ವೀಕ್ ಆಗಿರೋದ್ರಿಂದ ನೀನು ಯಾವತ್ತೂ ತಾಯಿ ಆಗಲ್ಲ ಅಂತ ಬರ್ತಿದೆ. ನಿನ್ನ ಗಂಡನಿಗೆ ನಿನ್ನ ಮಗು ಹೆತ್ಕೊಡೋಕ್ಕಾಗಲ್ಲ. ಈ ಮನೆಗೆ ವಂಶ ಉದ್ಧಾರಕನ ಕೊಡೋಕ್ಕೂ ಆಗಲ್ಲ.
ನಿನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ಇದೆ. ನಿನ್ನ ಜೀವನ ಒಂದು ಮರಳುಗಾಡಿದ್ದಾಗೆ. ಒಂದು ಜೀವಕ್ಕೆ ಜನ್ಮ ಕೊಡೋ ಯೋಗ್ಯತೆಯೇ ನಿನಗಿಲ್ಲ. ಪೂರ್ಣಿ, ಪೂರ್ಣಿ, ಪೂರ್ಣಿ. ನರರೂಪದ ರಾಕ್ಷಸಿ ಜೊತೆ ನಾನು ಇಷ್ಟು ದಿನ ಬದುಕ್ಬಿಟ್ನ. ದರಿದ್ರ ಆಸ್ತಿಗೋಸ್ಕರ ಈ ಮಟ್ಟಕ್ಕೆ ಇಳಿದ್ಬಿಟ್ಯಾ? ಆಸ್ತಿ ಅಧಿಕಾರ ಸಿಗುತ್ತೆ ಅಂತ ಒಂದು ಜೀವನೇ ಬಲಿ ತಗೊಂಡ್ಬಿಟ್ಯಾ? ಇಲ್ಲ, ನಿನಗೇನು ಉಳಿಗಾಲ ಇಲ್ಲ. ಇವತ್ತೇ ಈ ವಿಷಯನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ನೀನು ಎಂಥ ನರರೂಪದ ರಾಕ್ಷಸಿ ಅಂತ ಎಲ್ಲರ ಮುಂದೆ ಹೇಳ್ತೀನಿ. ಅವಿಗೆ ಈ ವಿಷಯ ಗೊತ್ತಾದ್ರೆ ಆ ಕ್ಷಣದಲ್ಲೇ ನಿನ್ನನ್ನು ಗುಂಡಿಟ್ಟು ಕೊಲ್ತಾರೆ. ಆ ಮಕ್ಕಳನ್ನ ತಬ್ಲಿಗಳಾಗಿ ಮಾಡೋದಲ್ಲ, ನೀನು ಅವ್ರ ಕೈಯಿಂದನೇ ಸಾಯಬೇಕು. ಬೇಡ ರೀ, ಹಾಗೆ ಮಾಡಬೇಡಿ. ಅವತ್ತು ನಾನು ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವತ್ತು ನಾನು ಹಾಗೆ ಯೋಚನೆ ಮಾಡಿದ್ದಕ್ಕೆ ಇವತ್ತು ಕೊರಗ್ತಿದ್ದೀನಿ ರೀ. ನಾಟಕ ಮಾಡಬೇಡ. ನಿನ್ನ ನಾಟಕನ ನಂಬಿ ದೇವ್ರಂತ ನನ್ನ ಅದಕ್ಕೆನ ಕಳ್ಕೊಂಡಿದ್ದೀನಿ. ಇನ್ನು ನಿನ್ನ ನಾಟಕನ ನಾನು ನಂಬೋದಿಲ್ಲ. ಹಾಗಾದ್ರೆ ಅಭಿ ಆಗ್ಲಿ ನೀವು ಹೇಳಿದ್ದನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ಈಗ ತಾನೇ ನಿಮ್ಗೆ ನೆನಪಿನ ಶಕ್ತಿ ಬರ್ತಿದೆ. ನೀವೇ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತೀರಾ ಅಂತ. ವಾ, ಏನು ಧೈರ್ಯನೇ ನಿನಗೆ? ಈಗಲೂ ನೀನು ಬದುಕ್ಬೋದು, ಬಚಾವಾಗ್ಬೋದು ಅಂತ ಅನ್ಕೋತಾ ಇದೀಯ. ಆಯ್ತು, ಒಂದು ವೇಳೆ ಅವ್ರು ಏನಾದರೂ ಹಂಗೆ ಅನ್ಕೊಂಡ್ರೆ ನಾನೇ ಆ ಕ್ಷಣಕ್ಕೆ ನೀನು ಕೊಂದು ಬಿಡ್ತೀನಿ. ರೀ, ನನ್ನ ಮಾತು ಕೇಳಿ. ನನ್ನಿಂದ ಅದೇ ತಪ್ಪಾಗಿದೆ ಅಂತ ನಾನು ಒಪ್ಕೊಳ್ತೀನಿ ರೀ. ದಯವಿಟ್ಟು ಈ ವಿಷಯನ ಮನೆಯವ್ರ ಹತ್ರ ಹೇಳಬೇಡ್ರಿ. ನನಗೆ ಗೊತ್ತು, ಕ್ಷಮಿಸಿ ಅಂತ ಕೇಳಕ್ಕೂ ಆಗಲ್ಲ. ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನೀವು ನನ್ನನ್ನು ಕ್ಷಮಿಸೋದು ಬೇಡ, ಆದರೆ ನೀವು ಈ ವಿಷಯನ ಮನೆಯವ್ರ ಹತ್ರ ಹೇಳಬೇಡಿ. 1-2 ದಿನ ಟೈಮ್ ಕೊಡಿ. ನಾನೇ ಮನೆಯವ್ರ ಎದುರುಗಡೆ ಎಲ್ಲ ಸತ್ಯನೂ ಹೇಳ್ತೀನಿ ರೀ. ನಿನಗೆ ಟೈಮ್ ಕೊಡಬೇಕಾ? ನಿನ್ನ ಇಷ್ಟು ದಿನ ಬದುಕೋಗಿ ಬಿಟ್ಟಿರೋದೇ ಹೆಚ್ಚು. ಇನ್ನು ನಾನು ನೀನು ಬದುಕೋಗಿ ಬಿಡಲ್ಲ. ನೋಡಿ, ಆ ಮಕ್ಕಳ ಮುಂದೆ ನನ್ನ ತಪ್ಪೇನು ಅಂತ ನಾನು ಒಪ್ಕೊಳ್ತೀನಿ. ಆಗ ನನ್ನ ತಪ್ಪಿಗೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಇವತ್ತಿನ ದಿನಾನೇ ಅವ್ರ ಮುಂದೆ ಮಾತಾಡು ಅಂತ ಮಾತ್ರ ಹೇಳಬೇಡಿ. ಈ ವಿಷಯನ ನೀವು ಹೇಳೋದಕ್ಕಿಂತ ನಾನೇ ಹೇಳೋದು ಸರಿ ಅಲ್ವಾ? ದಯವಿಟ್ಟು 2 ದಿನ ಟೈಮ್ ಕೊಡಿ. ನೀನಿಷ್ಟು ಕೇಳ್ತಿದೀಯ ಅಂತ ನಾನು ಸುಮ್ಮನೆ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಅದೇ. ನೀನು ಇಂಥ ಪಾಪದ ಕೆಲಸನ ಯಾಕೆ ಮಾಡಿದೆ, ನಮ್ಮ ಮನೇನ ಸರ್ವನಾಶ ಮಾಡಬೇಕು ಅಂತ ಯಾಕೆ ಅನ್ಕೊಂಡೆ ಅನ್ನೋದನ್ನ ನಮ್ಮ ಮನೆಯವ್ರ ಮುಂದೆ ನೀನು ಒಪ್ಕೋಬೇಕು. ಅದಕ್ಕೆ 2 ದಿನ ನಿನಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಹಾಗಂತ ಆ 2 ದಿನ ನಿನ್ನನ್ನು ನಾನು ಸಹಿಸ್ಕೋತೀನಿ ಅಂತ ಅನ್ಕೋಬೇಡ. ಆ 2 ದಿನ ನೀನು ಆ ಮನೇಲಿ ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರಬೇಕು. ನನಗೆ ಹೇಳ್ದೆ ಯಾವ ಕೆಲಸನೂ ನೀನು ಮಾಡಿಕೊಡುದು.
ಆ 2 ದಿನದಲ್ಲಿ ಆ ಮನೆಯಲ್ಲಿ ನಿನ್ನ ಯೋಗ್ಯತೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಏನೋ